ಕರ್ನಾಟಕದ ಮಲೆನಾಡಿನ ಹೆಬ್ಬಾಗಿಲು ಸಾಗರ ಅಂದ ಕೂಡಲೇ ನೆನಪಾಗುವುದು ಅಲ್ಲಿನ ಮಾರಿಕಾಂಬಾ ದೇವಾಲಯ. ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಆ ಬೃಹತ್ ಜಾತ್ರೆ ಲಕ್ಷಾಂತರ ಜನರನ್ನು ರಾಜ್ಯದ ವಿವಿಧೆಡೆಯಿಂದ ಸೆಳೆಯುತ್ತದೆ. ಆದರೆ ನಿಮಗೆ ಗೊತ್ತಾ, ಈ ದೇವಿಯ ಉಗಮದ ಹಿಂದೆ ಒಂದು ರೋಚಕ ಇತಿಹಾಸವಿದೆ. ಹಾಗಾದರೆ ಈ ಭವ್ಯ ದೇವಾಲಯದ ಹಿಂದೆ ಅಡಗಿರುವ ರಹಸ್ಯವೇನು? ಈ ದೇವಸ್ಥಾನವನ್ನು ಸ್ಥಾಪಿಸಿದವರು ಯಾರು? ತನಗೇ ದ್ರೋಹ ಬಗೆದ ಗಂಡನನ್ನೇ ಸಂಹರಿಸಿದ ಆ ಬ್ರಾಹ್ಮಣ ಕನ್ಯೆಯ ಕಥೆಯೇನು? ಶಿರಸಿ ಮಾರಿಕಾಂಬೆ ಮತ್ತು ಸಾಗರ ಮಾರಿಕಾಂಬೆಯ ನಡುವಿನ ಸಂಬಂಧವೇನು? ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಸಾಗರ ಮಾರಿಕಾಂಬಾ ದೇವಿಯ ಕುರಿತ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಮುಂದಿಡುವ ಪ್ರಯತ್ನ ಮಾಡ್ತೇವೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಸಾಗರ ಮಾರಿಕಾಂಬಾ ದೇವಿ ಎಂದರೆ ಅವಳು ಅಧರ್ಮವನ್ನು ಅಳಿಸಿ ಧರ್ಮವನ್ನು ರಕ್ಷಿಸುವ ಆದಿಶಕ್ತಿ ದುರ್ಗೆಯ ಮತ್ತೊಂದು ಅವತಾರ. ರೌದ್ರ ರೂಪಿಯಾಗಿದ್ದರೂ ಈಕೆ ಭಕ್ತರ ಪಾಲಿಗೆ ಕರುಣಾಮಯಿ ತಾಯಿ. ಮಲೆನಾಡಿನ ಜನರ ನಂಬಿಕೆಯಂತೆ ಈಕೆ ರೋಗ ರುಜಿನಗಳನ್ನು ಓಡಿಸುವ, ಕಷ್ಟಗಳನ್ನು ನೀಗಿಸುವ ಗ್ರಾಮ ದೇವತೆ. ಇಲ್ಲಿನ ದೇವಿಯ ವಿಗ್ರಹವು 8 ಕೈಗಳಲ್ಲಿ ಆಯುಧಗಳನ್ನು ಹಿಡಿದು ಮಹಿಷಾಸುರನನ್ನು ಸಂಹರಿಸುವ ಭಂಗಿಯಲ್ಲಿದೆ. ಇದು ಆಕೆಯ ವಿಜಯದ ಸಂಕೇತವಾಗಿದೆ. ಈ ದೇವಸ್ಥಾನದ ಇತಿಹಾಸವು ಸುಮಾರು 8ನೇ ಶತಮಾನಕ್ಕೆ, ಅಂದರೆ ಜಗದ್ಗುರು ಆದಿ ಶಂಕರಾಚಾರ್ಯರ ಕಾಲಕ್ಕೆ ಹೋಗುತ್ತದೆ. ಶಂಕರಾಚಾರ್ಯರು ದಕ್ಷಿಣ ಪಥದ ಸಂಚಾರದಲ್ಲಿದ್ದಾಗ ದೇವಿಯು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತಾನು ಸಾಗರದಲ್ಲಿ ನೆಲೆಸಲು ಬಯಸುತ್ತಿರುವುದಾಗಿ ತಿಳಿಸಿದಳಂತೆ. ದೇವಿಯ ಇಚ್ಛೆಯಂತೆ ಶಂಕರಾಚಾರ್ಯರು ಸಾಗರದ ಹೊರವಲಯದಲ್ಲಿ ಆಕೆಯ ಪಾದದ ಗುರುತುಗಳನ್ನು ಪ್ರತಿಷ್ಠಾಪಿಸಿದರು. ಇಂದಿಗೂ ಸಾಗರ ಮಾರಿಕಾಂಬಾ ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವಿಯ ಮೂಲ ಶಕ್ತಿ ಇರುವುದು ಆ ಪಾದಗಳಲ್ಲಿಯೇ. ಈಗ ಈ ದೇವಿಯ ಉಗಮಕ್ಕೆ ಕಾರಣವಾದ ಆ ರೋಚಕ ಜಾನಪದ ಕಥೆಯನ್ನ ನೋಡೋಣ ಬನ್ನಿ. ಪುರಾಣಗಳ ಪ್ರಕಾರ ಹಿಂದೆ ಬ್ರಾಹ್ಮಣ ಯುವತಿಯೊಬ್ಬಳು ನಿತ್ಯವೂ ದೇವರ ಪೂಜೆ, ವೇದ ಪಾರಾಯಣ ಮಾಡುತ್ತಾ ಶುದ್ಧ ಜೀವನ ನಡೆಸುತ್ತಿರುತ್ತಾಳೆ. ಆದರೆ ಅನ್ಯ ಜಾತಿಗೆ ಸೇರಿದ ಒಬ್ಬ ಯುವಕ ಈಕೆಯನ್ನು ಕಂಡು ಮೋಹಗೊಳ್ಳುತ್ತಾನೆ. ಹೇಗಾದರೂ ಮಾಡಿ ಈಕೆಯನ್ನು ಮದುವೆಯಾಗಲೇಬೇಕೆಂದು ನಿರ್ಧರಿಸಿದ ಆತ ತಾನು ಒಬ್ಬ ಬ್ರಾಹ್ಮಣನೆಂದು ಸುಳ್ಳು ಹೇಳಿ ಆಕೆಯ ಅಗ್ರಹಾರಕ್ಕೆ ಬರುತ್ತಾನೆ. ಆತ ವೇದಗಳನ್ನು ಕಲಿತಂತೆ ನಟಿಸಿ ಬ್ರಾಹ್ಮಣರ ಸಂಪ್ರದಾಯಗಳನ್ನು ಅನುಸರಿಸುತ್ತಾ ಆಕೆಯ ಮನೆಯವರ ಮನವನ್ನು ಗೆಲ್ಲುತ್ತಾನೆ. ಆಕೆಯ ಕುಟುಂಬವು ಅವನ ಆಚರಣೆ ಮತ್ತು ವೇಷವನ್ನು ನೋಡಿ ಬ್ರಾಹ್ಮಣನೆಂದು ನಂಬಿ ಅವಳನ್ನು ಆ ಯುವಕನಿಗೆ ಕೊಟ್ಟು ಮದುವೆ ಮಾಡಿಕೊಡುತ್ತಾರೆ. ಮದುವೆಯಾದ ನಂತರವೂ ಕೆಲ ದಿನಗಳು ಶಾಂತಿಯಿಂದಲೇ ಕಳೆಯುತ್ತವೆ. ಆತನೂ ಸಹ ಕೆಲವು ದಿನ ಮಾಂಸ ಮತ್ತು ಮದ್ಯವನ್ನು ಮುಟ್ಟದೆ ಸಸ್ಯಾಹಾರಿಯಂತೆ ನಟಿಸುತ್ತಾನೆ. ಒಂದು ದಿನ ಆ ಬ್ರಾಹ್ಮಣ ಕನ್ಯೆಯ ತಾಯಿ ಮಗಳನ್ನು ನೋಡಲು ಮನೆಗೆ ಬರುತ್ತಾಳೆ. ಅಂದು ಮನೆಯಲ್ಲಿ ಸಾತ್ವಿಕ ಊಟದ ವ್ಯವಸ್ಥೆ ಮಾಡಲಾಗಿರುತ್ತದೆ. ಆದರೆ ಆ ಗಂಡನಿಗೆ ತನ್ನ ಹಳೆಯ ಚಟಗಳನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಆತ ತನ್ನ ಹೆಂಡತಿಯ ಬಳಿ ಈ ಊಟ ಬಹಳ ಸಪ್ಪೆಯಾಗಿದೆ, ಇದರಲ್ಲಿ ಆ ಕುರಿ ಕೋಳಿಯ ಮಾಂಸದ ರುಚಿಯೇ ಇಲ್ಲವಲ್ಲ ಎಂದು ಬಾಯಿ ತಪ್ಪಿ ಹೇಳುತ್ತಾನೆ. ತಕ್ಷಣವೇ ಆ ಬ್ರಾಹ್ಮಣ ಕನ್ಯೆಗೆ ತನ್ನ ಗಂಡ ಬ್ರಾಹ್ಮಣನಲ್ಲ, ತನಗೆ ಮಹಾದ್ರೋಹವಾಗಿದೆ ಎಂದು ಅರಿವಾಗುತ್ತದೆ. ತನ್ನ ಪತಿ ಸತ್ಯವನ್ನು ಮರೆಮಾಚಿ ತನ್ನ ಪವಿತ್ರತೆಯನ್ನು ಹಾಳು ಮಾಡಿದನೆಂದು ಆಕೆಗೆ ಅರಿವಾಗುತ್ತದೆ. ಗಂಡನ ನಿಜ ಸ್ವರೂಪ ಗೊತ್ತಾದಾಗ ಆ ಬ್ರಾಹ್ಮಣ ಯುವತಿ ರೌದ್ರಾವತಾರ ತಾಳುತ್ತಾಳೆ. ತನ್ನ ಮುತ್ತೈದೆತನಕ್ಕೆ ದ್ರೋಹ ಬಗೆದ ಗಂಡನನ್ನು ಸಂಹರಿಸಲು ಮುಂದಾಗುತ್ತಾಳೆ. ಆ ಯುವಕನು ಪ್ರಾಣ ಉಳಿಸಿಕೊಳ್ಳಲು ಕೋಣದ ರೂಪ ತಾಳಿ ಓಡುತ್ತಾನೆ. ಆದರೆ ದೇವಿಯು ಆ ಕೋಣನನ್ನು ಬೆನ್ನಟ್ಟಿ ಹಿಡಿದು ಅವನ ರುಂಡವನ್ನು ಕತ್ತರಿಸುತ್ತಾಳೆ. ಅವಳ ಕ್ರೋಧ ಎಷ್ಟಿತ್ತೆಂದರೆ ಅವಳು ಸಾಮಾನ್ಯ ಸ್ತ್ರೀಯಾಗಿ ಉಳಿಯಲಿಲ್ಲ. ರೌದ್ರಾವತಾರ ತಾಳಿದ ಆಕೆ ತಾನು ವಾಸವಿದ್ದ ಮನೆಯನ್ನೇ ಸುಟ್ಟು ಹಾಕಲು ಬೆಂಕಿ ಹಚ್ಚುತ್ತಾಳೆ. ಇಡೀ ಮನೆ ದಗದಗನೆ ಉರಿಯುತ್ತಿದ್ದರೂ ಬೆಂಕಿಯ ಜ್ವಾಲೆಗಳ ನಡುವೆ ಆಕೆ ದಿವ್ಯ ಜ್ಯೋತಿಯಂತೆ ನಿಂತಿರುತ್ತಾಳೆ. ಆಕೆಯ ದೇಹಕ್ಕೆ ಬೆಂಕಿಯ ಒಂದು ಕಿಡಿ ಕೂಡ ತಾಗುವುದಿಲ್ಲ. ಈ ದೃಶ್ಯವನ್ನು ನೋಡಿದ ಊರಿನ ಜನ ಬೆಚ್ಚಿ ಬೀಳುತ್ತಾರೆ. ಇವಳು ಸಾಮಾನ್ಯ ಸ್ತ್ರೀಯಲ್ಲ, ಸಾಕ್ಷಾತ್ ದೈವ ಸ್ವರೂಪಿ ಎಂದು ಕಾಲಿಗೆ ಬಿದ್ದು ಮೊರೆ ಇಡುತ್ತಾರೆ. ಜನರ ಕಣ್ಣೆದುರೇ ಆಕೆ ದಿವ್ಯ ಪ್ರಕಾಶದಂತೆ ಮಾಯವಾಗಿ ಅಲ್ಲಿ ಒಂದು ಸುಂದರವಾದ ಮೂರ್ತಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಹೀಗೆ ಮೋಸಕ್ಕೆ ಒಳಗಾದ ಒಬ್ಬ ಯುವತಿ ತನಗಾದ ದ್ರೋಹಕ್ಕೆ ತಾನೇ ನ್ಯಾಯ ತೀರಿಸಿದವಳಾಗಿ ಮಾರಿಕಾಂಬಾ ಎಂಬ ಗ್ರಾಮ ದೇವತೆಯಾಗಿ ನೆಲೆ ನಿಲ್ಲುತ್ತಾಳೆ. ಜನಪದ ನಂಬಿಕೆಯ ಪ್ರಕಾರ ದೇವಿಗೆ ಬಲಿ ನೀಡಲಾಗುವ ಈ ಕೋಣ ಬೇರೆ ಯಾರೂ ಅಲ್ಲ, ಅವಳಿಗೆ ಮೋಸ ಮಾಡಿದ ಗಂಡನ ಮುಂದಿನ ಜನ್ಮದ ಪ್ರತಿರೂಪ. ದೇವಿಯು ಅಂದು ತನ್ನ ಗಂಡನಿಗೆ ನೀನು ಮಾಡಿದ ದ್ರೋಹಕ್ಕೆ ಮುಂದಿನ ಜನ್ಮದಲ್ಲಿ ಕೋಣನಾಗಿ ಹುಟ್ಟು,
ಆಗ ನಾನು ಮಾರಿಯಾಗಿ ಬಂದು ನಿನ್ನ ಬಲಿಯನ್ನು ಸ್ವೀಕರಿಸುತ್ತೇನೆ ಎಂದು ಶಾಪವಿತ್ತಿದ್ದಳಂತೆ. ಇದೇ ಕಾರಣಕ್ಕೆ ಸಾಗರ ಜಾತ್ರೆಯಲ್ಲಿ ಕೋಣನನ್ನು ಬಹಳ ಶ್ರದ್ಧೆಯಿಂದ ಸಾಕಿ ಬೆಳೆಸಲಾಗುತ್ತದೆ. ಜಾತ್ರೆಯ ಸಮಯದಲ್ಲಿ ಆ ಕೋಣನಿಗೆ ಭವ್ಯವಾಗಿ ಅಲಂಕಾರ ಮಾಡಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತದೆ. ಮೊದಲು ಜಾತ್ರೆಯ ಕೊನೆಯ ದಿನದಂದು ಆ ಕೋಣನ ಬಲಿ ನೀಡುವ ವಿಧಿವಿಧಾನ ನಡೆಯುತ್ತಿತ್ತು. ಆದರೆ ಕಾಲ ಬದಲಾದಂತೆ ಸಂಪ್ರದಾಯಗಳು ಬದಲಾಯಿತು. ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವದ ಪ್ರಭಾವದಿಂದ ಮತ್ತು ಕಾನೂನಿನ ಕಟ್ಟುನಿಟ್ಟಿನ ಕ್ರಮದಿಂದಾಗಿ ಇಂದು ಕೋಣನ ಬಲಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಇಂದು ಕೋಣನ ದೇಹದಿಂದ ಸ್ವಲ್ಪ ರಕ್ತವನ್ನು ಮಾತ್ರ ಸಂಕೇತವಾಗಿ ತೆಗೆದು ಸಂಪ್ರದಾಯವನ್ನು ಪೂರೈಸಲಾಗುತ್ತದೆ. ಇದು ದೇವಿಯ ರೌದ್ರ ರೂಪವನ್ನು ಶಾಂತಗೊಳಿಸುವ ಮತ್ತು ಧರ್ಮವನ್ನು ಎತ್ತಿ ಹಿಡಿಯುವ ಒಂದು ವಿಶಿಷ್ಟ ಆಚರಣೆಯಾಗಿ ಇಂದಿಗೂ ಮುಂದುವರಿಯುತ್ತಿದೆ. ಜನಪದ ಕಥೆಗಳ ಪ್ರಕಾರ ಸಾಗರದ ಮಾರಿಕಾಂಬೆಯು ಶಿರಸಿ ಮಾರಿಕಾಂಬೆಯ ಕಿರಿಯ ತಂಗಿ. ಈ ಅಕ್ಕ ತಂಗಿಯರ ನಡುವೆ ಅಪಾರ ಪ್ರೀತಿ ಇತ್ತೆಂದು ಹೇಳಲಾಗುತ್ತದೆ. ಒಂದು ದಂತಕಥೆಯ ಪ್ರಕಾರ ದೇವಿಯರು ತಮ್ಮ ಶಕ್ತಿಯನ್ನು ಹಂಚಿಕೊಂಡು ವಿವಿಧ ಊರುಗಳನ್ನು ಕಾಯಲು ನಿರ್ಧರಿಸಿದಾಗ ಶಿರಸಿಯನ್ನು ಅಕ್ಕನು ಮತ್ತು ಸಾಗರವನ್ನು ತಂಗಿಯು ತಮ್ಮ ರಕ್ಷಣಾ ವಲಯವನ್ನಾಗಿ ಮಾಡಿಕೊಂಡರಂತೆ. ಈ ಅಕ್ಕ ತಂಗಿಯರ ಸಂಬಂಧವನ್ನು ಇಂದಿಗೂ ಜಾತ್ರೆಯ ಸಂಪ್ರದಾಯಗಳಲ್ಲಿ ಕಾಣಬಹುದು. ಶಿರಸಿ ಜಾತ್ರೆಯು ಪ್ರತಿ 2 ವರ್ಷಕ್ಕೊಮ್ಮೆ ನಡೆದರೆ ಸಾಗರ ಜಾತ್ರೆಯು ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಶಿರಸಿಯ ಮಾರಿಕಾಂಬೆ ಶಕ್ತಿಯ ರೂಪವಾದರೆ ಸಾಗರದ ಮಾರಿಕಾಂಬೆ ಭಕ್ತರ ಕಷ್ಟಕ್ಕೆ ಬೇಗ ಸ್ಪಂದಿಸುವ ದೇವಿ ಎಂಬ ಭಾವನೆ ಭಕ್ತರಲ್ಲಿದೆ. ಈ ಅಕ್ಕ ತಂಗಿಯರ ಕಲ್ಪನೆಯು ಕೇವಲ ಪುರಾಣವಲ್ಲ, ಇದು ಮಲೆನಾಡಿನ ಸಂಸ್ಕೃತಿಯಲ್ಲಿ ಸಮುದಾಯಗಳ ನಡುವಿನ ಏಕತೆಯನ್ನು ತೋರಿಸುತ್ತದೆ. ಕೆಳದಿಯ ಅರಸರು ಮತ್ತು ಸೋಂದೆಯ ಅರಸರು ಈ ಇಬ್ಬರೂ ದೇವಿಯರನ್ನು ತಮ್ಮ ಕುಲದೇವತೆಗಳಂತೆ ಆರಾಧಿಸುತ್ತಿದ್ದರು. ಇದು ಈ ಎರಡೂ ಪ್ರಾಂತ್ಯಗಳ ನಡುವಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೊಂಡಿಯಾಗಿ ಇಂದಿಗೂ ಉಳಿದಿದೆ. ದೇವಿಯು ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿದ್ದರೂ ಇಂದಿನ ಭವ್ಯ ದೇವಾಲಯ ನಿರ್ಮಾಣವಾದದ್ದು ಕೆಳದಿಯ ಅರಸರ ಕಾಲದಲ್ಲಿ. ಕ್ರಿಸ್ತಶಕ 1596ರ ಅವಧಿಯಲ್ಲಿ ಕೆಳದಿಯ ದೊರೆ ವೆಂಕಟಪ್ಪ ನಾಯಕನು ಒಂದು ದೊಡ್ಡ ಯುದ್ಧಕ್ಕೆ ಸಿದ್ಧತೆ ನಡೆಸುತ್ತಿದ್ದನು. ಯುದ್ಧಕ್ಕೆ ಹೋಗುವ ಮುನ್ನ ಆತ ದೇವಿಯ ಮೊರೆ ಹೋಗಿ ಜಯಕ್ಕಾಗಿ ಪ್ರಾರ್ಥಿಸಿದನು. ಯುದ್ಧದಲ್ಲಿ ಜಯಗಳಿಸಿದ ಆತ ಕಾರಿನ ಹೊರಗಿದ್ದ ದೇವಿಯ ಪಾದದ ಗುರುತುಗಳನ್ನು ತಂದು ಊರಿನ ಮಧ್ಯದಲ್ಲಿ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿದನು. ಈ ದೇವಾಲಯವು ಕೆಳದಿ ಸಾಮ್ರಾಜ್ಯದ ವಿಜಯದ ಸಂಕೇತವಾಗಿ ಇಂದಿಗೂ ಕಂಗೊಳಿಸುತ್ತಿದೆ. ಸಾಗರ ಮಾರಿಕಾಂಬಾ ದೇವಿಯ ಶಕ್ತಿಯ ಬಗ್ಗೆ ಕೇವಲ ಪುರಾಣಗಳಷ್ಟೇ ಅಲ್ಲ, ಆಧುನಿಕ ಕಾಲದ ಪವಾಡಗಳು ಸಾಕ್ಷಿಯಾಗಿವೆ. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ 1950ರ ದಶಕದಲ್ಲಿ ಒಂದು ಬೆಚ್ಚಿ ಬೀಳಿಸುವ ಘಟನೆ ನಡೆಯಿತು. ಆಗಿನ ಕಾಲದ ಅಭಿವೃದ್ಧಿ ಮತ್ತು ಇತರ ಕಾರಣಗಳಿಗಾಗಿ ದೇವಾಲಯವನ್ನು ನಗರದ ಮಧ್ಯಭಾಗದಿಂದ ಬೇರೆಡೆಗೆ ಸ್ಥಳಾಂತರಿಸಲು ನಿರ್ಧರಿಸಲಾಗಿತ್ತು. ಆದರೆ ಯಾವಾಗ ದೇವಿಯ ವಿಗ್ರಹವನ್ನು ಕದಲಿಸುವ ಪ್ರಯತ್ನ ನಡೆಯಿತು, ಅಂದೇ ಇಡೀ ಸಾಗರ ನಗರಕ್ಕೆ ಪ್ಲೇಗ್ ಎನ್ನುವ ಭೀಕರ ಸಾಂಕ್ರಾಮಿಕ ರೋಗ ಕಾಣಿಸಿಕೊಂಡಿತು. ಸಾವಿರಾರು ಜನರು ಅನಾರೋಗ್ಯಕ್ಕೆ ತುತ್ತಾದರು. ಊರಿನಲ್ಲಿ ಹಾಹಾಕಾರ ಎದ್ದಿತು. ಮಾರಿಕಾಂಬಾ ದೇವಿಯು ತನ್ನ ಸ್ಥಾನವನ್ನು ಬಿಟ್ಟು ಹೋಗಲು ಇಷ್ಟಪಡುತ್ತಿಲ್ಲ ಎಂಬ ಸತ್ಯ ಅಲ್ಲಿನ ಜನರಿಗೆ ಅರ್ಥವಾಯಿತು. ತಕ್ಷಣವೇ ದೇವಸ್ಥಾನದ ಸ್ಥಳಾಂತರದ ನಿರ್ಧಾರವನ್ನು ಕೈಬಿಟ್ಟು ದೇವಿಯ ಕ್ಷಮೆ ಕೇಳಿ ಪೂಜೆ ಸಲ್ಲಿಸಿದಾಗ ಆಶ್ಚರ್ಯವೆಂಬಂತೆ ಆ ಭೀಕರ ರೋಗವು ಊರಿನಿಂದ ಮಾಯವಾಯಿತು. ಅಂದಿನಿಂದ ಸಾಗರದ ಜನರಿಗೆ ಯಾವುದೇ ಸಾಂಕ್ರಾಮಿಕ ರೋಗ ಅಥವಾ ಸಂಕಷ್ಟ ಬಂದರೂ ಆ ತಾಯಿಯೇ ವೈದ್ಯೆಯಾಗಿ ಬಂದು ಕಾಯುತ್ತಾರೆ ಎಂಬ ನಂಬಿಕೆ ಭಕ್ತರ ಹೃದಯದಲ್ಲಿ ಉಳಿದಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ಸಾಗರದಲ್ಲಿ ನಡೆಯುವ 9 ದಿನಗಳ ಜಾತ್ರೆ ಕರ್ನಾಟಕದ ಅತಿ ದೊಡ್ಡ ಮತ್ತು ಪ್ರಸಿದ್ಧ ಉತ್ಸವಗಳಲ್ಲಿ ಒಂದಾಗಿದೆ. ಈ 9 ದಿನಗಳ ಕಾಲ ಸಾಗರವು ಭಕ್ತಿಯ ಸಾಗರವಾಗಿಯೇ ಮಾರ್ಪಡುತ್ತದೆ. ಈ ಜಾತ್ರೆಯಲ್ಲಿ ದೇವಿಯನ್ನು ತವರು ಮನೆಯಿಂದ ಕರೆತರುವ ಸಂಪ್ರದಾಯ ಅತ್ಯಂತ ರೋಚಕವಾಗಿರುತ್ತದೆ. ಮೊದಲು ದೇವಿಯು ತನ್ನ ಮನೆಯಿಂದ ಬರಲು ನಿರಾಕರಿಸುತ್ತಾಳೆ. ಆಗ ಊರಿನ ಪ್ರಮುಖರು ಪೂಜೆ ಸಲ್ಲಿಸಿ ಆಕೆಯನ್ನು ಸಮಾಧಾನಪಡಿಸುತ್ತಾರೆ. ಸುಮಾರು 16 ಅಡಿ ಎತ್ತರದ ಭವ್ಯ ರಥದಲ್ಲಿ ದೇವಿಯ ಮೆರವಣಿಗೆ ನಡೆಯುವಾಗ ಇಡೀ ನಗರವೇ ಸ್ತಬ್ಧವಾಗುತ್ತದೆ. ಇಂದಿಗೂ ಸಾಗರ ಮಾರಿಕಾಂಬೆ ನಂಬಿದ ಭಕ್ತರ ಕೈಬಿಡದ ತಾಯಿ. ಯುದ್ಧ ಗೆಲ್ಲಿಸಿದ ಶಕ್ತಿಯಾಗಿ, ರೋಗ ತಡೆದ ರಕ್ಷಕಿಯಾಗಿ, ಅನ್ಯಾಯದ ವಿರುದ್ಧ ಸಿಡಿದೇಳುವ ದೈವವಾಗಿ ಸಾಗರ ಮಾರಿಕಾಂಬೆ ಇಂದಿಗೂ ಈ ನಾಡಿನ ಅಧಿದೇವತೆಯಾಗಿ ನೆಲೆಸಿದ್ದಾಳೆ.
ಈ ದಿವ್ಯ ಇತಿಹಾಸ ಮತ್ತು ತಾಯಿಯ ಮಹಾತ್ಮೆ ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ ತಪ್ಪದೆ ಜೈ ಮಾರಿಕಾಂಬೆ ಎಂದು ಕಮೆಂಟ್ ಮಾಡಿ. ನಿಮಗೂ ಸಾಗರ ಮಾರಿಕಾಂಬೆಯ ಕೃಪೆ ಸಿಗಲಿ. ಇಂಥ ಇನ್ನಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.